ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ದೀಪಿಕಾ ನವೀನ್. ಇವತ್ತು ನಾನು ವರಮಹಾಲಕ್ಷ್ಮಿಗೆ ಯಾವ ರೀತಿ ಸ್ಯಾರಿನ ಉಡಿಸ್ತೀವಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಡಿಲೇ ಆಯಿತು ವಿಡಿಯೋ ಹಾಕೋದು, ಹಾಗಾಗಿ ನೀವು ನೋಡ್ತಿರ್ಬೋದು ನಾನು ಸೀರೆನ ಮಡ್ಚ್ಕೋತಾ ಇದ್ದೀನಿ. ಎರಡು ಕಡೆನೂ ಫೋಲ್ಡ್ ಮಾಡಿಕೊಂಡು ಅದನ್ನ ಫ್ರೀ ಪ್ಲೇಟಿಂಗ್ ಮಾಡ್ಕೋತಾ ಈ ರೀತಿಯೂ ಮಾಡ್ಬೋದು. ಇಲ್ಲಾಂದರೆ ಮಾಮೂಲಿ ನಾವು ಸ್ಯಾರಿನ ನೆರಿಗೆ ಇಟ್ಕೋತೀವಲ್ಲ ಆ ರೀತಿಯೂ ಮಾಡ್ಕೋಬೋದು. ನನಗೆ ಇದಕ್ಕಿಂತ ಸ್ಯಾರಿನ ನೆರಿಗೆ ಇಟ್ಕೋತೀವಲ್ಲ ಅದೇ ಈಸಿ ಅನ್ನಿಸ್ತು. ಫುಲ್ಲು ಉದ್ದ ಇಟ್ಕೊಂಡು ಮಾಡ್ಬೋದು, ಆದರೆ ನಾನು ಶಾರ್ಟಾಗೇ ಮಾಡ್ಕೋತಾ ಇದ್ದೀನಿ. ನಾನು ಉಡ್ಸೋ ಟೈಪ್ಗೆ ಇದೇ ಸೂಟಬಲ್ಲು, ಹಾಗಾಗಿ ಇದಾದರೆ ಬೇಗನೆ ಆಗುತ್ತೆ ಬ್ಲೇಡ್ಸ್ಗಳು ಮಾಡ್ಕೊಳ್ಳೋದು. ಆಮೇಲೆ ಏನಪ್ಪ ಅಂದರೆ ಮಡಿ, ಈಗ ನಾವು ಚಾಪೆ ಹಾಸ್ಕೊಂಡಿದ್ದೀನಿ ಅದು ಮಡಿಯಿಂದನೇ ಇರಬೇಕು. ನಾವು ಲಕ್ಷ್ಮೀ ದೇವಿಗೆ ಅಲ್ವಾ ಎಲ್ಲ ಮಾಡ್ತಿರೋದು, ಹಾಗಾಗಿ ಮಡಿಯಿಂದನೇ ಇರಬೇಕು. ನಾನು ಅದನ್ನು ಮಲ್ಲಿಗೆನೇ ತಗೊಂಡಿದ್ದೀನಿ, ಹಾಗಾಗಿ ಅಲ್ಲೇ ಕೂತ್ಕೊಂಡು ಮಾಡ್ತಾಯಿದ್ದೀನಿ ಪ್ಲೀಟ್ಸ್ಗಳನ್ನ. ಅದಕ್ಕೆ ಸ್ಯಾರಿ ಪ್ಲೀಟ್ಸ್ ಮಾಡಿಕೊಂಡ್ರೆ ಈಗ ಬೇಗ ಮಾಡೋದಕ್ಕೂ ನಮಗೂ ಈಸಿ ಆಗುತ್ತೆ. ಅಲ್ಲಿಂದ ಒಂದೂವರೆ ಮಾರಷ್ಟು ನಾವು ಮೊಕ ಸೆರಗು ಅಂತಾರಲ್ಲ ಅದಕ್ಕೆ ಬಿಟ್ಕೋಬೇಕು ಸ್ಯಾರಿನ. ಅಲ್ಲಿ ಅಷ್ಟು ತನಕನೂ ಫುಲ್ ಪ್ಲೀಟ್ಸ್ ಮಾಡ್ಕೋಬೇಕು ಸ್ಯಾರಿನ. ನಾವು ನೆರಿಗೆಗಳನ್ನ ಮಾಡಿಕೊಂಡು ನೀಟಾಗಿ ಅದನ್ನು ಕೂರಿಸ್ಕೊಂಡು ಅಲ್ಲಿಗೆ ಪಿನ್ ಆಗಿರ್ಬೋದು. ನಿಮ್ಮ ಇದು ಸ್ಯಾರಿಗೆ ಏನೂ ಆಗಬಾರ್ದು ಅನ್ನೋದಿದ್ದರೆ ಒಬ್ಬೊಬ್ಬರು ಕ್ಲಿಪ್ಗಳನ್ನ ಯೂಸ್ ಮಾಡ್ತಾರೆ. ನಾನು ಪಿನ್ನನ್ನು ಯೂಸ್ ಮಾಡಿದ್ದೆ. ನಾನು ಯಾವುದು ಆ ಥರ ಇದು ಮಾಡಲ್ಲ, ಹಾಗಾಗಿ ಪಿನ್ನನ್ನು ಯೂಸ್ ಮಾಡಿದ್ದೆ. ನೀಟಾಗಿ ಪ್ಲೀಟ್ಸ್ ಮಾಡಿಕೊಂಡು ಈಗ ನೀವು ನೋಡ್ತಾ ಇರ್ಬೋದು ನೋಡಿ, ಇಷ್ಟು ಉದ್ದ ಬಿಡ್ಕೋಬೇಕು ಮೊಗಸರಿಗೆ. ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಉಡಿಸಿದ್ರೆ. ಅಂದರೆ ಲಕ್ಷ್ಮೀ ದೇವಿ ನಿಂತಿರೋ ಥರನೇ ಕಾಣಿಸ್ತಾ ಇರುತ್ತೆ. ಆ ಥರ ಲಕ್ಷ್ಮೀ ದೇವಿ ನಿಂತಿರೋ ಥರ ಇದು. ನೆಕ್ಸ್ಟ್ ಇಯರ್ ಬೇರೆ ಥರ ಮಾಡೋಣ ಅಂದ್ಕೊಂಡಿದ್ದೀನಿ, ನೋಡೋಣ ಯಾವ್ಯಾವ ರೀತಿ ಇರುತ್ತೆ ಅಂತ. ನಾನು ಫಸ್ಟ್ ಇಯರ್ ಮಾಡಿದಾಗ ಕೂತಿರೋ ಥರ ಮಾಡಿದ್ದೆ, ಈ ಇಯರ್ ನಿಂತಿರೋ ಥರ ಮಾಡಿದ್ದೀನಿ. ನೋಡೋಣ ನೆಕ್ಸ್ಟ್ ಇಯರ್ ಯಾವ್ಯಾವ ರೀತಿ ಆಗುತ್ತೆ ಅಂತೇಳಿ. ಈಗ ನಾನು ಅದನ್ನು ಬೀಡ್ಸ್ ಮಾಡ್ಕೊಂಡಿದ್ದೀನಿ. ಈಗ ನೆರಿಗೆನ ನೀಟಾಗಿ ಇಟ್ಕೊಳ್ಳೋಣ. ಅದು ಮೇಲ್ಗಡೆ ಯಾವ ರೀತಿ ಇದ್ದಿರ್ತೀವಿ ಅದೇ ರೀತಿ ಕೆಳಗಡೆನೂ ಕೂಡ ನೀಟಾಗಿ ಇಟ್ಕೋಬೇಕು. ಅದು ಸ್ವಲ್ಪ ದಪ್ಪ ಕಾಣಿಸುತ್ತೆ, ಯಾಕೆಂದರೆ ನಾವು ಡಬಲ್ ಫೋಲ್ಡಿಂಗ್ ಮಾಡಿರ್ತೀವಲ್ವ ಸ್ಯಾರಿನ, ಹಾಗಾಗಿ ಅದು ದಪ್ಪ ಕಾಣಿಸುತ್ತೆ ಸ್ಯಾರೀಸು. ನೆರಿಗೆ ಎಲ್ಲ ನೀಟಾಗಿ ಕೂತಿರೋ ಥರ ಕಾಣಿಸ್ತಿದೆ. ಅಲ್ಲಿ ನಿಮಗೆ ತೋರಿಸ್ತೀನಿ ಬನ್ನಿ ಈಗ ನಾನು ಅದು ಯಾವ ರೀತಿ ಆಗುತ್ತೆ ಅಂತ. ಈಗ ನಾವು ಮೊಗಸೆರಗನ್ನು ಫ್ಲೀಟ್ ಮಾಡ್ಕೊಳ್ಳೋಣ. ಈಗ ನಮಗೆ ಎಷ್ಟು ಅನುಕೂಲ ಅನಿಸುತ್ತೆ ಅಷ್ಟನ್ನ ಫೋಲ್ಡಿಂಗ್ ಮಾಡ್ಬೋದು. ದೊಡ್ಡದಾಗೋ ಇಲ್ಲ ಚಿಕ್ಕದಾಗೋ ಚೆನ್ನಾಗಿ ಕಾಣಿಸುತ್ತೆ. ಒಟ್ಟಿನಲ್ಲಿ ಯಾವುದೇ ಥರ ಉಡಿಸಿದ್ರೂ ಲಕ್ಷ್ಮಿ ಚೆನ್ನಾಗಿ ಕಾಣಿಸ್ಬೇಕಷ್ಟೆ. ನಿಜವಾಗ್ಲೂ ಅದಂತೂ ನನಗಂತೂ ತುಂಬಾ ಇಷ್ಟ ಆಯಿತು ಈ ಕಲರು. ಆಮೇಲೆ ಏನಪ್ಪ ಅಂದರೆ ಲಕ್ಷ್ಮಿಗೆ ಈ ಸಿಂಪಲ್ ಸ್ಯಾರಿಗಳು ಯಾವುದೂ ಇಷ್ಟ ಆಗಲ್ಲ, ಬಾರ್ಡರ್ ಇರೋ ಅಂಥ ಸ್ಯಾರಿನೇ ಲೈಕ್ ಮಾಡ್ತಾರೆ ಲಕ್ಷ್ಮಿ ಅಮ್ಮ ಅವರು. ಹಾಗಾಗಿ ನಾನು ಬಾರ್ಡರ್ ಇರೋ ಸ್ಯಾರಿನೇ ಕೂಡ ತಂದಿದ್ದೆ. ಅಲ್ಲಿ ನಮ್ಮಮ್ಮ ಏನೋ ಮಾತಾಡ್ತಿದ್ರು, ನಮ್ಮಮ್ಮನ ಜೊತೆ ಮಾತಾಡಿಕೊಂಡು ಇದು ಮಾಡ್ತಿದ್ದೆ. ನಮ್ಮಮ್ಮ ಬೆಳ್ಳಿ ಮುಖವಾಡಗಳ್ನ ಹಾಕ್ಬಾರ್ದು ಅಂತ ಹೇಳ್ತಿದ್ರು ಅಂತೇಳಿ ನಮ್ಮಮ್ಮ ಜೊತೆ ಮಾತಾಡಿಕೊಂಡು ಮಾಡ್ತಾಯಿದ್ದೆ. ಈ ಥರ ಬ್ಲೇಡ್ಸ್ನ ಮಾಡಿಕೊಂಡು ನೀಟಾಗಿ ಇಟ್ಕೋಬೇಕು. ಅಲ್ಲಿಗೊಂದು ಪಿನ್ ಹಾಕ್ಕೊಂಡು ಕೊನೆ ತನಕನೂ ಇಟ್ಕೊಂಡ್ರೆ ಸೇಮ್ ನಾವು ಯಾವ ರೀತಿ ಸ್ಯಾರಿನ ವೇರ್ ಮಾಡ್ತೀವಿ ಸೇಮ್ ಅದೇ ಪ್ರೊಸೀಡ್ ಬರುತ್ತೆ. ಸ್ಟ್ಯಾಂಡಿಂಗಲ್ಲಿ ನಿಂತಿರೋ ಥರ ಲಕ್ಷ್ಮಿದು ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿ ಮಾಡ್ಕೊಂಡಿದ್ದೀನಿ. ಈಗ ಸ್ಯಾರಿನ ಫೋಲ್ಡಿಂಗ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಬೇಗ ಆಗುತ್ತೆ ಅಂತೇಳಿ ನಾನು ನೈಟ್ ಅಂದರೆ ಮಿಡ್ ನೈಟಲ್ಲೇ ಇದು ಮಾಡಿರ್ತೀನಿ. ಕಳ್ಸೋಕ್ಕೆ ಮುಖವಾಡನ ಮಾರ್ನಿಂಗ್ ಮಾಡ್ತೀನಿ. ಅವತ್ತೆಲ್ಲ ಏನು ನಿದ್ದೆ ಮಾಡೋದಿಲ್ಲ, ಹಾಗಾಗಿ ನಮಗೇನು ಆ ಡೇ ಹೋಗೋದು ಗೊತ್ತಾಗಲ್ಲ. ಹಾಗಾಗಿ ಮಿಡ್ ನೈಟಲ್ಲೇ ಇದು ಮಾಡಿರ್ತೀನಿ, ಸ್ಥಾಪನೆ ಮಾಡಿರ್ತೀನಿ ನಾನು ಲಕ್ಷ್ಮಮ್ಮ ಅವ್ರನ್ನ. ಹಾಗಾಗಿ ನಾವು ಯಾವಾಗಲೂ ಅಷ್ಟೇ ಅದು ಮಣೆ ಇರುತ್ತಲ್ಲ, ಆ ಮಣೆ ಮೇಲೆ ಮಡಿ ಬಟ್ಟೆನ ಹಾಕಿ ಅದ್ರ ಮೇಲೆ ನಾವು ಬಾಳೆದೆಲೆನ ಹಾಕಿ ಅದಕ್ಕೆ ನಮ್ಮ ಕೈಯಲ್ಲಿ ಈಗ ನಾನು ಅಲ್ಲಿ ಅಕ್ಕಿನ ಹಾಕು ಇಟ್ಕೊಂಡಿದ್ದೀನಿ.
ನಮ್ಮ ಶಕ್ತಿ ಅನುಸಾರ ಎಷ್ಟು ಹಾಕ್ಕೋಬೋದು ಅಂತ ಅನ್ನಿಸ್ತದೆ. ನಾನು ಒಂದು ಪಾವು ಮೇಲೆ ಒಂದು 3 ಇಡಿ ಏನೋ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಅಕ್ಕಿನ ಇನ್ನು ಕಳ್ಸೋಕ್ಕೆ ಮಾಮೂಲಿ ಹಾಕ್ಕೋಬೇಕಲ್ಲ, ಹಾಗಾಗಿ ಈಗ ಬ್ಲೀಡ್ಸ್ನೆಲ್ಲನೂ ನೆರಿಗೆ ಎಲ್ಲನೂ ನೀಟಾಗಿ ಇಟ್ಕೊಂಡು ಅದನ್ನು ನೋಡಿ ಮೊದಲೇ ನಾವು ಈಗ ಬೇರೆಯವರಾದರೆ ಮಾರ್ನಿಂಗ್ ಮಾಡೋರಾದರೆ ಆಗ ಬಿಂದಿಗೆಯಲ್ಲಿ ನೀರು ತುಂಬಿ ಒಳಗೆ ಕರ್ಕೊಂಡು ಬರ್ತಾರೆ. ನಾವು ಇಲ್ಲಿ ನಾವಿರೋ ಅಂಥ ಮನೆಯಲ್ಲೇ ಮಾಡಬೇಕು. ಹಳ್ಳಿ ಸೈಡ್ ಆದರೆ ಹೊರಗಡೆಯಿಂದ ನೀರು ತರ್ಬೋದು, ಮಾಡ್ಬೋದು. ಹಾಗಾಗಿ ಇಲ್ಲೇ ಆಗಿರೋದ್ರಿಂದ ನಾವು ಮನೆಯಲ್ಲೇ ಗಂಗಾ ಪೂಜೆ ಮಾಡಿ ತಗೊಂಡು ಬರ್ತೀವಿ. ಇದರಲ್ಲಿ ನಲ್ಲಿಲಿ ಅಡುಗೆ ಮನೆ ನಲ್ಲಿಲಿ ನೀರು ಇಟ್ಕೋತೀವಿ ಅಷ್ಟೇ. ಹಾಗಾಗಿ ಅಲ್ಲಿ ಬಿಂದಿಗೆನ ಇಟ್ಟ ಮೇಲೆ ನೀಟಾಗಿ ಆ ಪ್ಲೇಟ್ಸ್ಗಳನ್ನ ನೀಟಾಗಿ ಸ್ಟ್ರೈಟ್ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನಮ್ಮ ಮನೆ ಲಕ್ಷ್ಮಿ. ಹಾಗೆ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ಲೈಕ್ಸ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಈಗ ಟ್ರಯಲ್ ನೋಡ್ಕೋತಾ ಇದ್ದೀನಿ ನಾನು, ಎಷ್ಟು ಸರಿ ಬರುತ್ತಾ ಅಂತ. ಆಮೇಲೆ ನಾನು ಅಲ್ಲಿಗೆ ಬಿಂದಿಗೆಗೆ ರವಿಕೆ ಬಟ್ಟೆನ ಸುತ್ಕೋತಾ ಇದ್ದೀನಿ. ಅಂದರೆ ನಾವು ಯಾವ ರೀತಿ ಬ್ಲೌಸ್ ಹಾಕ್ತೀವಿ ಅದೇ ರೀತಿ ಲಕ್ಷ್ಮಮ್ಮ ಅವ್ರಿಗೂ ಬ್ಲೌಸ್ ಪೀಸಲ್ಲಿ ಇದು ಮಾಡ್ಕೋಬೇಕು ನೀಟಾಗಿ. ಬ್ಲೌಸ್ ಪೀಸಲ್ಲಿ ಮಾಡಿಕೊಂಡು, ಈಗ ಒಬ್ಬೊಬ್ಬರು ಹೇಳ್ತಾರೆ ಸ್ಟಿಲ್ಲೆಲ್ಲ ಯೂಸ್ ಮಾಡಬಾರ್ದು ಅಂತ. ಈ ಲಕ್ಷ್ಮೀ ದೇವಿ ಯಾವುದೇ ರೀತಿಯಲ್ಲೂ ಆ ರೀತಿ ಅಡಚಣೆಗಳನ್ನ ಮಾಡಿಲ್ಲ. ನಮ್ಮ ಜನಗಳು ಏನೇನಾದ್ರು ಕಲ್ಪನೆ ಮಾಡಿರ್ತಾರೆ. ಹಾಗಾಗಿ ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮ ಮನಸ್ಸು ಶುದ್ಧಿಯಾಗಿರಬೇಕು. ಹಾಗೆಯೇ ನಮಗೆ ಭಗವಂತ ನಮ್ಮ ಇಚ್ಛೆ ಅನುಸಾರ ಯಾವ ರೀತಿ ಕೊಟ್ಟಿರ್ತಾರೆ ಆ ರೀತಿ ಮಾಡಬೇಕು. ದುಡ್ಡು ಕಾಸೇ ಭಗವಂತನೇ ಕೊಡುವಂಥ ದುಡ್ಡನ್ನ ಕೊಡೋದಲ್ಲ ನಮ್ಮದು. ನಾವು ಭಗವಂತನಿಗೋಸ್ಕರ ಪುಷ್ಪಾಲಂಕಾರನ ಚೆನ್ನಾಗಿ ಮಾಡಬೇಕು ಅನ್ನೋದು ಒಂದೇ. ದುಡ್ಡು, ಚಿನ್ನ, ಒಡವೆ ಅದೆಲ್ಲನೂ ಲಕ್ಷ್ಮಮ್ಮ ಕೇಳೋದಿಲ್ಲ. ಹಾಗಾಗಿ ನನ್ನ ಇಚ್ಛೆ ಕಣ್ತುಂಬ ಹೂನ ಹಾಕಬೇಕು ಅನ್ನೋದು. ಹಾಗಾಗಿ ನೋಡಿ, ನೀವು ನೋಡ್ತಾ ಇರ್ಬೋದು. ಈಗ ನಾನು ಈಗ ಫೋಲ್ಡಿಂಗ್ ಮಾಡಿರೋದು ಈಗ ಈ ಕಡೆ ಮುಖವಾಗಿ ತಗೊಂಡೆ. ಎಷ್ಟು ಚೆನ್ನಾಗಿ ಬಂತು ಅಂದರೆ ಆ ಕಲರ್ ಕಾಂಬಿನೇಷನ್ನು ಕೂಡ ಚೆನ್ನಾಗಿತ್ತು ಸ್ಯಾರಿ. ಹಾಗಾಗಿ ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿಗೆ ಸೊಂಟಕ್ಕೆ ಸ್ವಲ್ಪ ಡಾಬ ಹಾಕಿದ್ರೆ ಸ್ಯಾರಿ ಇದು ಉಡಿಸಿ ರೆಡಿಯಾಗುತ್ತೆ. ತುಂಬಾ ಅಂದರೆ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಲೂಸ್ ಆಯ್ತಿತ್ತು, ಹಾಗಾಗಿ ಹಿಂದೆ ಬ್ಯಾಕಲ್ಲಿ ನಾನು ಒಂದು ಸ್ವಲ್ಪ ಪಿನ್ನ ಹಾಕಿಟ್ಕೊಂಡಿದ್ದೀನಿ. ಈಗ ಡಾಬ್ ಹಾಕ್ಕೊಂಡ್ರೆ ಫಿನಿಶ್ ಆಗುತ್ತೆ. ನಾನು ಯಾವುದೇ ರೀತಿ ಕೈ ಮತ್ತು ಕಾಲನ್ನ ಯೂಸ್ ಮಾಡಿಲ್ಲ 1 ವರ್ಷವೂ ಕೂಡ. ನೋಡೋಣ, ನೆಕ್ಸ್ಟ್ ಇಯರ್ ಹಾಕಬೇಕು ಅಂದ್ಕೊಂಡಿದ್ದೀನಿ, ಹಾಕೋಣ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.